ರಾಜ್ಯದಿಂದ ಬಾಕಿ ಉಳಿದಿರುವ ಸಮಸ್ಯೆ ಬಗೆಹರಿಸುವಂತೆ ಮೇಲಾಧಿಕಾರಿಗಳು ಕೋರಿ ಸಮಯ ನಿಗದಿಪಡಿಸುವ ಬಗ್ಗೆ ಅವರು ಹೇಳಿದ ಹಾಗೆ ನಾವು ಈ ಸಭೆಗೆ ನಮ್ಮ ಹೆಚ್ಚುಗಳಿಂದ ಕರೆದಿದ್ದೀವಿ. ಇದು ಇನ್ವೈಟ್ ಮಾಡಿದ್ವಿ. ಅದ್ರ ಪ್ರಕಾರ ಅವ್ರು ಬಂದಿದ್ದಾರೆ. ಅವ್ರ ಸಮಸ್ಯೆನ ಅವ್ರ ಬಗೆಹರಿಸ್ತಾರೆ. ಮೇಲ್ಕಾಡ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ, ಕೆಳಗೆ 1 ವರ್ಷದಿಂದ ನಮ್ಮ ಇಲಾಖೆಯಿಂದ ನಿಕಟ ಸಂಪರ್ಕವನ್ನು ಹೊಂದಿದ್ದು ನಮ್ಮ ನಿಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿರುವ ಹಲವಾರು ಸಮಸ್ಯೆಗಳನ್ನು ಲಿಖಿತ ರೂಪವಾಗಿ ತಮಗೆ ಮನವಿ ಸಲ್ಲಿಸಿದ್ದು ಇದರಲ್ಲಿ ಶೇಕಡ 50ರಷ್ಟು ನಿವಾರಣೆಯಾಗಿದ್ದು, ಬಾಕಿ ಉಳಿದಿರುವ ಸಮಸ್ಯೆಗಳನ್ನು ಬಗೆಹರಿಸಲು ತಮ್ಮ ಮೇಲಾಧಿಕಾರಿಗಳನ್ನು ಕೋರಲು ಸಮಯ ನಿಗದಿಪಡಿಸಬೇಕೆಂದು 23/2012 ನಡೆದ ಗ್ರಾಹಕ ಸಂವಾದ ಸಭೆಯಲ್ಲಿ ಮನವಿ ಸಲ್ಲಿಸಿ ಸ್ವೀಕೃತಿ ಪತ್ರ ಪಡೆದು 2 ತಿಂಗಳಾದರೂ ಇನ್ನೂ ಸಮಯ ನಿಗದಿಪಡಿಸಿಲ್ಲ ಅಂತ ನನಗೆ ಕೇಳಿದ್ದಾರೆ. ಇವತ್ತು ಸಮಯ ನಿಗದಿಪಡಿಸಿದ್ದೀವಿ. ಅವಾಗ ಸಹಾಯಕ ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ ಬಂದಿದ್ದಾರೆ. ಅವ್ರದ್ದೇನು ಸಮಸ್ಯೆ ಇದೆ ಅದನ್ನು ಬಗೆಹರಿಸಿಕೊಡ್ತಾರೆ. ಅದನ್ನು ಅವರನ್ನು ಮುಖ್ಯ ಅವ್ರ ಗಮನಕ್ಕೆ ಬಂದಿಲ್ಲ. ನೀವು ಹೇಳಿದ್ದು ನಾನು ನಿಮ್ಮ ಹತ್ರನೇ ಬರಬೇಕು. ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಸರ್. ಲೈಟ್ ಎಲ್ಲ ಫಸ್ಟ್ ಮಾಡಿ ನಾವು ಈಗ ನಿಮ್ಮದು 50% ವರ್ಕ್ ಆಗಿದೆ. ಇನ್ನೂ 50% ಆಗಬೇಕು. ಏನಪ್ಪ 50% ತೋರಿಸಿದ್ದೀನಿ ಸರ್. ಕರ್ಕೊಂಡು ತೋರಿಸಿದ್ದೀನಿ. ನಾಲ್ಕು ರೋಡ್ಗೆ ಒಂದು ಕಂಬ ಇದೆ. ಆ ಕಂಬ ತೆಗೆದು ಆ ಕಡೆ ನಿಮಗೂ ತೋರಿಸಿದ್ದೀನಿ. ನಿಮಗೂ ತೋರಿಸಿದ್ದೀನಿ. ಅದು ಆಗಿಲ್ಲ. ಹೊಸ ಕಾರ್ ರೋಡ್ ಮಧ್ಯದಲ್ಲಿರೋದು NGO ಇದು. ಅದು ಹಂಗೆ ಉಳಿದೋಗಿದೆ. ನಾನು ಹೇಳ್ತಾ ಇದ್ದೆ ಸರ್, ವೆಂಕಟೇಶ್ ಬಂದಾಗ ಕೆಲಸ ಮಾಡುವಾಗ ಕರೆಕ್ಟ್ ಆಗಿತ್ತು. ರೋಡ್ ಅದು ಹಾಕ್ತಿದ್ದಾರೆ. ಈಗ ರೋಡ್ನ ಮೈನಸ್ ಮತ್ತೊಂದು ಮಾಡಿ ಇದಾಗಿದೆ. ಇವಾಗ ನದಿ ಬಂದಿದೆ. ಅದನ್ನು ಸ್ವಲ್ಪ ನಿಮ್ಮ ಪ್ರಕಾರ ಹೋದ್ರೆ ಏನೋ ಮಾಡಬೇಕಾಗುತ್ತೆ. ಬೇಡ ಅದಕ್ಕೆ ಒಂದು ಇದರಲ್ಲಿ ನೋಡ್ಬಿಟ್ಟು ಅದು ಮಾಡ್ತೀವಿ ಅಂತ ನಿಮ್ಗೆ ಹೇಳ್ಬಿಟ್ಟು ಮಾಡ್ತೀವಿ. ಅದೇ ಸರ್, ಅವಾಗ ಮಾಡಿದ್ಮೇಲೆ ರೋಡ್ ಮಾಡಿದ್ದು ಅದು ಏನಾಗಿದೆ, ಟಾರು ಸ್ವಲ್ಪ ಇಂಪ್ರೂವ್ಮೆಂಟ್ ಬಂದಿದೆ. ಹಾಗಾಗಿ ರೋಡ್ ಬಂದಿದೆ. ಇವಾಗ ತೆಗೆದು ಕೈ ಹಾಕಿದ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ರೋಡ್ಗಿದೆ ಹಾಕೊಂಡ್ರೆ ಕ್ಲಿಯರ್ ಆಗ್ಬೋದು. ಗೈ ಹಾಕೋದು ಗೈ ಆ ಕಡೆ ಹಾಕೋದು ಕೊಟ್ಟಿದ್ದಾರೆ. ಸರ್ಕಾರಿ ರಸ್ತೆ ಅದು ಯಾರೇನು ಕೇಳೋದು. ಆ ಕಡೆ ಅಲ್ಲ ಸರ್, ಈ ಕಡೆ ರೋಡ್ ಕಡೆ ರೋಡ್ ಈ ಕಡೆ ಇದೆ ಅಂದ್ಬಿಟ್ಟು ಇಲ್ಲಿ ಬೆಳೆ ಹಾಕಕ್ಕಾಗಲ್ಲ ಅಂತ ಇನ್ಸ್ಪೆಕ್ಟ್ ಬೋರ್ಡ್ ಕೊಟ್ಟಿದ್ದಾರೆ. ಲೈನ್ ಹಿಂಗಿರೋದು ಈ ಕಡೆ ಎಳೆಯುತ್ತೆ. ಬೆಳೆ ಹಾಕಕ್ಕಾಗಲ್ಲ ಅಂತ ಇನ್ಸ್ಪೆಕ್ಟ್ ಬೋರ್ಡ್ ಕೊಟ್ಟಿದ್ದಾರೆ. ರೋಡಿಗೆ ಆ ಕಡೆ ಹೋಗಿ ಈ ಕಡೆ ಬಂದ್ಬಿಟ್ಟು ಅವಾಗ ನೀವು ಕೈಯಲ್ಲಿ ಹಾಕೋದು ಈ ಕೊಲೆ ಚಿತ್ತಾಗಿ ಎಲ್ಲ ಹೇಳ್ಬೇಕೇನಿಲ್ಲ. ಮತ್ತೇನು ಆಮೇಲೆ ಹಗಲೊತ್ತೆಲ್ಲ ಲೈಟ್ ಇದ್ದಾರೆ. ಅದಕ್ಕೆ ಒಂದು ಸ್ವಿಚ್ ವೈರ್ ಹಾಕಿ ಅದನ್ನು ಮಾಡಿಕೊಡಿ ಅಂತ ಹೇಳಿದೆ. ಅದೆಲ್ಲೂ ಮಾಡಿಲ್ಲ. ಸಪ್ರೇಟ್ ಆಗಿ ನಮ್ಮೂರಿಗೆ ನಾನು ಒಂದು ಲೆಟರ್ ಕೊಟ್ಟೆ. ಅದು ಈಗ ಎಸ್ಟಿಮೇಟ್ ಮಾಡಿ ಕಳಿಸಿದ್ದಾರೆ. ಬಡ್ಜೆಟ್ ಇಲ್ಲ ಅಂತ ಅಲ್ಲಿ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ನಮ್ಮ ಸಾಹೇಬ್ರ ಹತ್ರ. ನಾವು ಹೇಳ್ತಾ ಇರೋದು ನಾನು ಹೇಳ್ತಾ ಇಲ್ಲ, ಪಂಚಾಯತಿಂದ ಹೇಳ್ತಾ ಇಲ್ಲ, ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ. ಡಿಪಾರ್ಟ್ಮೆಂಟ್ ನಷ್ಟ ಆಗ್ತಾ ಹೇಳ್ತಾ ಇರೋದು. ಏನ್ ನಾವು ಇನ್ಸ್ಪೆಕ್ಟರ್ ಡೆವಲಪ್ ಮಾಡಬೇಕು, ಅದಕ್ಕೆ ಸೂಪರಿಂಟೆಂಡೆಂಟ್ ಅವ್ರು ಕೆಲಸ ಮಾಡ್ಕೊಡೋದು. ಅಥವಾ ದುಡ್ಡು ಕಟ್ಬಿಟ್ಟು ನಾವು ಮಾಡ್ಕೊಡ್ತೀವಿ. ಈ ಥರ ಇದೆ.
ಇವಾಗ ನೀವು ಏನ್ ಹೇಳ್ತಾ ಇದ್ದೀರಾ ಅದೇನು ಎಸ್ಟಿಮೇಟ್ ಮೆಟೀರಿಯಲ್ ಇರ್ತಾರ ಆಗಿದೆ ಅದರಲ್ಲಿ ಇಲ್ಲ ಮೆಟೀರಿಯಲ್ ಇರ್ತಾರೆ ಒಂದು ವೈರ್ ಎಳಿಬೇಕು ಸರ್, ಒಂದು ವೈರ್ ಎಳಿದ್ರೆ ನಾನು ಒಂದು ವೈರ್ ಹೇಳ್ಕೊಂಡು ಹೋಗಿ ಅದಕ್ಕೆಲ್ಲ ವಿದ್ಯಾರ್ಥಿ ಕಟ್ಟೋದು ಅದು ಅವ್ರ ಪಂಚಾಯತಿಂದ ಯಾವುದು ಬೇಡ ಅದಕ್ಕೆ ಸೊ ಏನಿದೆ ಅದಕ್ಕೆ ನೀವು ಮೆಟೀರಿಯಲ್ ನೀವು ಡಿಜಿಟಲ್ ನಾವು ಕೊಡ್ತೀವಿ ಮಾಡ್ಕೊಳ್ಳಿ ಮಾಡಿ ಅದರ್ವೈಸ್ ಎಸ್ಟಿಮೇಟ್ ಸರ್ ಪಂಚಾಯತಿಯಲ್ಲಿ ಕುಡಿಯೋ ನೀರಿಗೆ ಸುಧಾರಿಸೋದು ದುಡ್ಡಿಲ್ಲ, ಅದಾಗದ ಕೆಲಸ ಅಲ್ಲ. ನಿಮಗೆ ಬೆಸ್ಕಾಮ್ ಕರೆಂಟ್ ಉಳಿಬೇಕಂದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ನೀವು ಆ ಕೆಲಸ ಮಾಡಬೇಕು. ಇಲ್ಲ ಅಂದ್ರೆ ನೀವು ಲೈನ್ ಮ್ಯಾನ್ ಕಳಿಸಿ ಎಲ್ಲ ಕಟ್ ಮಾಡಿಸ್ಬಿಡಿ, ಒಂದು ಕೊನೆಯಿಂದ ಈ ಕೊನೆಯಿಂದ ಆ ಕೊನೆಗೆ ಯಾವ್ದು ಲೈಟ್ ಉಳಿಯೋದೇ ಬೇಡ. ಆವಾಗ ಪಂಚಾಯತ್ ಅವರು ಅದಕ್ಕೆ ಬಜೆಟ್ ಬಂದಿಲ್ಲ, ಬಜೆಟ್ ನೋಡ್ಬಿಟ್ಟು ಆಕ್ಷನ್ ತಗೋಣ ಅಂತ ಹೇಳ್ಬಿಟ್ಟು